ಅಸ್ಸಲಾಮು ಅಲೈಕಮ್, ವೆಲ್ಕಮ್ ಟು ಪಠಾನ್ ಟ್ರಕ್ ಬ್ಲಾಗ್ಸ್. ನಮ್ಮ ಗಾಡಿ ಇವತ್ತು ಲೋಡ್ ಆಗ್ತಾ ಇದೆ ಎಳ್ನೀರು ಭದ್ರಾವತಿಯಿಂದ ಡೆಲ್ಲಿಗೆ. ಗಾಡಿ ಎಲ್ಲ ಲೋಡ್ ಮಾಡಿಕೊಂಡು ಟಾರ್ಪಲ್ ಹಾಕ್ಕೊಂಡು ಡೀಸೆಲ್ ಎಲ್ಲ ಹಾಕ್ಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯದ್ವಾ ಏನೋ ಹೇಳ್ತಾರಲ್ಲ ಆ ಥರ ಆಗ್ಬಿಡ್ತು ಕತೆ. ಇದ್ದಕ್ಕಿದ್ದಂಗೆ ಹುಷಾರಿಲ್ದಂಗೆ ಆಗ್ಬಿಡ್ತು. ಕಷ್ಟಪಟ್ಟು ಒಂದು ಸ್ವಲ್ಪ ದೂರ ಗಾಡಿ ಓಡಿಸ್ತಾ ಇರಬೇಕಾದ್ರೆ ನಮ್ಮ ಅಬ್ದುಲ್ ರೆಹಮಾನ್ ಅವ್ರಿಗೆ ಹೇಳಿದೆ ಒಂಚೂರು ಅಡುಗೆ ಮಾಡಿ ಹೊಟ್ಟೆ ಸಿದ್ದ ತಕ್ಷಣ ಅವರು ರನ್ನಿಂಗಲ್ಲೇ ಕುಕ್ಕರ್ ಇಟ್ಟು ಬೇಯಿಸೋಕೆ ಶುರು ಮಾಡಿಬಿಟ್ರು. ಆಮೇಲೆ ಅಣ್ಣ ಕುಕ್ಕರ್ ವರ್ಕ್ ಆಗ್ತಾಯಿಲ್ಲ, ಬೇರೆ ಏನಾದರೂ ಒಂದು ಕುಕ್ಕರ್ ತೊಗೋಬೇಕು ಅಂದರು. ಆಯ್ತಣ್ಣ ಮುಂದೆ ಎಲ್ಲಾದರೂ ಹೋಗಿ ತಗೊಳ್ಳೋಣ ಅಂತೇಳಿ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇರಬೇಕಾದ್ರೆ ಸೀದಾ ಒಂದು ಗಾಡಿ ಓವರ್ಟೇಕ್ ಮಾಡಿತು ನಮಗೆ. ರೆಹಮಾನ್ ಅವ್ರು ಹೇಳಿದ್ರು, ಅಣ್ಣ ನಮ್ಮ ಪರಿಚಯದವ್ರ ಗಾಡಿ ಇದು, ಫೋನ್ ಮಾಡ್ತೀನಿ ರೀ ಅಂತ ಅವ್ರಿಗೆ ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು, ಮುಂದೆ ಎಲ್ಲಾದರೂ ನಿಂತಿರ್ತೀನಿ, ಬನ್ನಿ ಒಟ್ಟಿಗೆ ಟೀ ಕುಡಿಯೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಮುಂದೆ ಹೋದ್ವಿ, ನಿಲ್ಲಿಸಿದ್ವಿ. ಅವ್ರು ಇಳಿದು ಹೋದರು. ನನಗಂತೂ ಇಳಿಯೋಕ್ಕಾಗಲಿಲ್ಲ, ಗಾಡಿಲೇ ಕೂತಿದ್ದೆ. ಹಾಗೆ ಹೊರಗಡೆಯಿಂದ ಒಂದು ಲೈಟಾಗಿ ಒಂದು ವಿಡಿಯೋ ಮಾಡಿದ್ರು. ವಿಡಿಯೋ ಮಾಡ್ಕೊಬಿಟ್ಟು ಬನ್ನಿ ಅಣ್ಣ ಟೀ ಕುಡೀರಿ ಅಂದರು. ಆಗಲ್ಲ ಅಪ್ಪಾಜಿ, ನನ್ನ ಕೈಯಲ್ಲಿ ಸುಸ್ತಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಗಾಡಿಲೇ ಕೂತೆ ಟೀ ಕುಡ್ಕೊಂಡು ನಾನು ಹೋಗಿ ಮಂಕಾಬಿಟ್ಟಾಗಿ ಇವ್ರು ಗಾಡಿ ಹೊರಗೆ ಶುರು ಮಾಡಿದ್ರು. ಆಮೇಲೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಗಾಡಿ ಬಿಜಾಪುರ ರೋಡಲ್ಲಿದೆ. ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಸುಮ್ಮನೆ ಹೊರಟ್ವಿ ಅತ್ಲಾಗಿ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಜೀವನದಲ್ಲಿ ಏನೇನೋ ಆಗ್ತಾ ಇರುತ್ತೆ ಟ್ರ್ಯಾಜಿಡಿಗಳು. ನಾವು ಏನು ಮಾಡ್ತಾ ಇದ್ದೀವಿ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲ ಹಣೆ ಬರದಲ್ಲಿ ಬರ್ದಿರುತ್ತೆ ಅಂತ ಅನ್ಸುತ್ತೆ ಒಂದೊಂದು ಟೈಮಲ್ಲಿ ನೋಡ್ಬೇಕಾದ್ರೆ. ಬಟ್ ಇನ್ನೊಂದು ಏನಂದರೆ, ಯಾರ ಮೇಲೂ ನಾವು ನಂಬಿಕೆ ಇಡಂಗಿಲ್ಲ. ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಅದು ಆ್ಯಕ್ಚುಲಿ ಕೆಲಸ ಅಲ್ವಾ. ಹಾಗೆ ಮುಂದೆ ಹೋದ್ಮೇಲೆ ನಮ್ಮ ಹುಡುಗ, ಅಣ್ಣ ಕುಕ್ಕರ್ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಅಂದರು. ಆಯ್ತಣ್ಣ ಬನ್ನಿ ಇಳ್ದು ನೋಡೋಣ ಅಂತ ಹೇಳ್ಬಿಟ್ಟು ಆಲ್ಮಟ್ಟೆಯಲ್ಲಿ ನಿಲ್ಲಿಸ್ಬಿಟ್ಟು ಅಣ್ಣವ್ರಿಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಇವ್ರು ಇಡೀ ಗಾಡಿದು ಜಾತ್ಕಾನೇ ತೆಗೆದವ್ರೆ. ಹಿಂದೆಯಿಂದ ಮುಂದೆವರೆಗೂ ವಿಡಿಯೋ ಮಾಡ್ಕೊಂಡು ಎಷ್ಟಂತ ಕರೀಲಿ, ಬರ್ರಿ ಅಂತ ಕರೆದ್ರು. ಅಣ್ಣವರು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ರು. ಫ್ರಂಟಿಂದ ಹಿಂದ್ಗಡೆ ತನಕ ಬಂದು ಲಾಸ್ಟಿಗೆ ಬೇಜಾರಾಗ್ಬಿಟ್ಟು ಜೋರಾಗಿ ಒಂದೆರಡು ಅವಾಜ್ ಆಗ್ದೆ ಬಂದೇ ಬಿಟ್ರು. ಪುಣ್ಯಾತ್ಮ ಬಂದೆ ಅಂತ ಹೇಳ್ಬಿಟ್ಟು ವಿಡಿಯೋ ಎಲ್ಲ ಮುಗಿಸ್ಕೊಂಡು ಅಂಗಡಿ ಹತ್ರ ವಿಸಿಟ್ ಕೊಟ್ಟರು. ಅಷ್ಟೊತ್ತವರೆಗೂ ಕುಕ್ಕರ್ ಎಲ್ಲ ವಿಚಾರಿಸಿ ರೇಟ್ ಗೀಟ್ ಎಲ್ಲ ವಿಚಾರಿಸಿ ನೋಡಿದೆ. ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಪುಣ್ಯಾತ್ಮ 50 ರೂಪಾಯಿ ಕಮ್ಮಿ ಮಾಡ್ದ ಲಾಸ್ಟಿಗೂ. ಏನೋ ಪುಣ್ಯಾತ್ಮ ಕಮ್ಮಿ ಮಾಡಿದ್ನಲ್ಲ ಅಷ್ಟಾದ್ರು ಅಂತ ಹೇಳ್ಬಿಟ್ಟು 650 ರೂಪಾಯಿ ಕುಕ್ಕರ್ನ 600 ರೂಪಾಯಿ ಕೊಟ್ಟವನೆ. ಆ ಕುಕ್ಕರ್ನ ಎತ್ಕೊಂಡು ಆಮೇಲೆ ಜೊತೆಲೆ ಇನ್ನೊಂದೇನೋ ಎಕ್ಸ್ಟ್ರಾ ಜಾಲರಿ ಬೇಕಿತ್ತು, ಒಂದು ಇದ್ರ ಥರ ತರಕಾರಿ ಇಡೋಕ್ಕೆ, ಅದನ್ನೊಂದು ತಗೊಂಡು ಬಂದು ಅಂಗಡಿ ಹತ್ರ ನೋಡಿದ್ವಿ. ಎಲ್ಲ ಪ್ರತಿಯೊಂದು ಡೆಕೋರೇಷನ್ ಐಟಮ್ಗಳು A to Z ಡೆಕೋರೇಷನ್ ಐಟಮ್ಗಳಿದ್ದಾವೆ ಇಲ್ಲಿ ಆಲ್ಮಟ್ಟಿಲಿ. ಲೈನಲ್ಲಿ ಸುತ್ತಾಡೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಈ ಜಾಗ ಹೇಗೆ ಎತ್ತ ಅಂತ ಹೇಳ್ಬಿಟ್ಟು. ಹಾಗೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಬಿಟ್ಟು ಏನೇನಿದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಬಟ್ ನಮಗೆ ಬೇಕಾಗುವಂಥದ್ದು ಏನು ಅಷ್ಟೇನು ಇತ್ತಿಲ್ಲ ಅದರಲ್ಲಿ. ಅದೆಲ್ಲ ಡೆಕೋರೇಷನ್ ಐಟಮ್ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಸುಮ್ಮನೆ ಅಲ್ಲಿಂದ ಬಂದು ಅಲ್ಲೇ ಒಂದು ಅರ್ಧ ಗಂಟೆ ಕೂತಿ ಅಡುಗೆ ಮಾಡಿಕೊಂಡು ತಿನ್ಕೊಂಡು ಸೀದಾ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದೆ. ಹೇಗಾದರೂ ಮಾಡಿ ನೈಟು ಮಹಾರಾಷ್ಟ್ರ ಪಾಸ್ ಮಾಡ್ಬಿಡೋಣ ಅತ್ಲೆಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಹೊರಟು ಮುಂದೆ ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಹೇಗೆ ಅಂದರೆ, ಗಾಡಿ ರೋಡು ಚೆನ್ನಾಗಿದೆ, ಮಧ್ಯದಲ್ಲಿ ಒಂದು ಕಡೆ ರೋಡ್ ಕೆಟ್ಟೋಗಿದೆ. ಬಂದಿದ್ದ ಸ್ಪೀಡಲ್ಲೇ ರೈಟ್ ಸೈಡಿಗೆ ಎಳ್ದಿದ್ದಾನೆ ಪುಣ್ಯಾತ್ಮ. ಅದು ಹೇಗೆ ಎಳ್ದಿದ್ದಾನೆ ಅಂತ ಅಂದರೆ ಮುಂದೆ ನೀವೇ ನೋಡಿ. ನನಗೂ ಬೇಜಾರಾಗ್ಬಿಡ್ತು. ಅಂದರೆ ಗಾಡಿ ಎಲ್ಲೆಲ್ಲಿಂದನೋ ತರ್ತಾರೆ, ಪಾಯಿಂಟಿಗೆ ಮುಟ್ಟೋಕ್ಕಿಂತ ಮುಂಚೆ ಈ ಥರ ಆಗ್ಬಿಟ್ರೆ ಕೊಟ್ಟಿರೋ ಓನರಿಗೂ ಬೇಜಾರು, ಗಾಡಿ ಓಡಿಸ್ತಿರೋ ಓನರಿಗೂ ಡ್ರೈವರಿಗೂ ಅದೇನೋ ಹೇಳ್ತಾರಲ್ಲ ಆ ಥರ ಆಗ್ಬಿಡುತ್ತೆ ಕಥೆಗಳು. ನೋಡಿ ಹೇಗಾಗಿದೆ ಅಂತ. ಮುಂದ್ಗಡೆ ಗಾಡಿ ಬಿದ್ದಿರೋದು ನೋಡಿದ್ರೆ ಏನಿಲ್ಲ, ಅದು ಬಂದಿದ್ದೆ ಸೀದಾ ರೈಟ್ ಸೈಡಿಗೆ ದಬಾಕಿರೋದೆ ಗಾಡಿ. ಆ ಥರ ಆಗುತ್ತೆ. ಹೇಳೋದಿಷ್ಟೇ, ದಯವಿಟ್ಟು ಗಾಡಿ ಓಡಿಸೋರು ಗೊತ್ತಿಲ್ದಲೇ ರೋಡ್ ಇದ್ರೆ
ಗೊತ್ತಿಲ್ಲದಲ್ಲೇ ಇರ್ತಾವಲ್ಲ ಅಂಥ ರೋಡಲ್ಲೆಲ್ಲ ದಯವಿಟ್ಟು ನಿಧಾನ ಬನ್ನಿ, ಯಾರು ಫಾಸ್ಟಾಗಿ ಗಾಡಿ ಓಡಿಸ್ಬೇಡಿ ಅಂತ ಹೇಳ್ತೀನಿ. ಮತ್ತು ನಾಳೆ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ.